ದುರ್ಯೋಧನ ಅಥವಾ ದುಶ್ಯಾಸನ ಅಂದಾಗ ಒಂದಿಷ್ಟು ಅವರ ನಾಯಕತ್ವ ಗುಣಗಳಿರ್ತವೆ. ಇವಾಗ ದುಶ್ಯಾಸನ ಕೆಟ್ಟವನು ಅಂತ ನಮಗೆ ಬಿಂಬಿತ ಆಗಿದೆ, ಆದರೆ ಅವನಲ್ಲೂ ಒಂದಿಷ್ಟು ನಾಯಕತ್ವ ಗುಣಗಳು ಇದ್ವು ಅನ್ನೋದು. ಒಬ್ಬ ರಾಜನಿಗಿರಬೇಕಾದ ಶೌರ್ಯ, ಪರಾಕ್ರಮ, ತಂತ್ರಗಾರಿಕೆ, ರಾಷ್ಟ್ರ ರಕ್ಷಣೆಗೆ ತೊಡಗಿಕೊಳ್ಳೋದು ಮತ್ತು ಅದಕ್ಕೆ ಬೇಕಾದಂತೆ ಜನರನ್ನು ಜೋಡಿಸಿಕೊಳ್ಳೋದು, ಇಂಥದ್ದೆಲ್ಲ ಅವರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ದುರ್ಯೋಧನನಲ್ಲಂತೂ ಕಾಣಿಸುತ್ತೆ. ಅದೇ ವಂಶದ ಯುಧಿಷ್ಠಿರ ರಾಜನಾಗೋದಕ್ಕೆ ಎಷ್ಟು ಕಾಲ ಕಾಯಬೇಕಾಯಿತು? ಮಹಾಭಾರತ ಯುದ್ಧ ಮುಗಿಬೇಕಾಯಿತು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಹಾಭಾರತದಲ್ಲಿ ನಾವು ಸಾಕಷ್ಟು ಪಾತ್ರಗಳನ್ನು ನೋಡ್ತೀವಿ. ಒಂದೊಂದು ಪಾತ್ರಕ್ಕೂ ಒಂದೊಂದು ಅರ್ಥ, ಒಂದೊಂದು ಒಂದು ಕಥೆಯನ್ನು ನಮಗೆ ಹೇಳ್ತವೆ. ಸೊ ಈ ಪಾತ್ರಗಳಲ್ಲಿ ನಮಗೆ ತಿಳಿಸುವಂತಹ ನಾಯಕ ಗುಣಗಳು ಯಾವ್ದ್ಯಾವುದು? ಇವಾಗ ದುರ್ಯೋಧನ ಅಥವಾ ದುಶ್ಯಾಸನ ಅಂದಾಗ ಒಂದಿಷ್ಟು ಅವರ ನಾಯಕತ್ವ ಗುಣಗಳಿರ್ತವೆ. ಇವಾಗ ದುಶ್ಯಾಸನ ಕೆಟ್ಟವನು ಅಂತ ನಮಗೆ ಬಿಂಬಿತ ಆಗಿದೆ, ಆದರೆ ಅವನಲ್ಲೂ ಒಂದಿಷ್ಟು ನಾಯಕತ್ವ ಗುಣಗಳು ಇದ್ವು ಅನ್ನೋದು. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಹೌದು, ನಾಯಕತ್ವದ ಗುಣ ಅಂತ ತೆಗೆದುಕೊಂಡಾಗ ನಮ್ಮ ಮಹಾಕಾವ್ಯಗಳು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದನ್ನು, ಶೇಡ್ಗಳನ್ನು ಹೇಳೋದಿಲ್ಲ. ಅಂದರೆ ಯಾವುದೇ ವ್ಯಕ್ತಿಯು ಸಂಪೂರ್ಣವಾಗಿ ದುಷ್ಟ ಅಂತಲಾಗಲಿ, ಯಾವುದೇ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸರಿಯಾದವನು ಅಂತಾಗಲಿ ಇರೋದಿಲ್ಲ. ನ ನಿರ್ದೋಷಂ ನ ನಿರ್ಗುಣಂ ಅಂತ. ದೋಷವೇ ಇಲ್ಲದ ಯಾವುದೂ ಇಲ್ಲ, ಗುಣವೇ ಇಲ್ಲದ ಯಾವುದೂ ಇಲ್ಲ ಅನ್ನೋದು ವಾಸ್ತವ. ಹಾಗಾಗಿ ವ್ಯಕ್ತಿಗಳಲ್ಲಿ ಎಂಥ ವ್ಯಕ್ತಿಯಾದರೂ ಅವನಲ್ಲಿ ಏನೋ ಒಂದಿಷ್ಟು ಸರಿಯಾದದ್ದಿರುತ್ತೆ, ಒಳ್ಳೆಯದಿರುತ್ತೆ. ಎಷ್ಟೇ ಒಳ್ಳೆಯ ವ್ಯಕ್ತಿ ಆದರೂ ಅವನಲ್ಲಿ ಯಾವುದೋ ಒಂದು ದೋಷ ಇದ್ದೇ ಇರುತ್ತೆ ಅನ್ನೋದು ನಿಜ, ಅದು ವಾಸ್ತವ. ನಮ್ಮ ಕಾವ್ಯಗಳದನ್ನು ಹಾಗೇ ಹೇಳ್ತವೆ. ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಇವು ಯಾವುದೇ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅವನು ಸರಿಯಾಗಿದ್ದ ಅಂತಾಗಲಿ, ಸಂಪೂರ್ಣ ದುಷ್ಟ ಅಂತಾಗಲಿ ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರು ಹೇಗಿದ್ದರೂ ಅದನ್ನೇ ಹೇಳ್ತಾ ಹೋಗ್ತವೆ. ಹಾಗೆ ಅಂತ ನೋಡಿದಾಗ ಮಹಾಭಾರತದಲ್ಲಿ ಎಲ್ಲರಲ್ಲೂ ಅಂಥ ಗುಣಗಳು ಕಾಣಿಸುತ್ತೆ. ಈಗ ದುಶ್ಯಾಸನ ಮತ್ತು ದುರ್ಯೋಧನ ಅಂತ ತೆಗೆದುಕೊಂಡ್ರೆ, ಈಗ ದುರ್ಯೋಧನ ದುಶ್ಯಾಸನರಲ್ಲಿ ಒಬ್ಬ ರಾಜನಿಗಿರಬೇಕಾದ ಸಾಕಷ್ಟು ಗುಣಗಳಿದ್ವು ಅವರಲ್ಲಿ. ಒಬ್ಬ ರಾಜನಿಗಿರಬೇಕಾದ ಶೌರ್ಯ, ಪರಾಕ್ರಮ, ತಂತ್ರಗಾರಿಕೆ, ರಾಷ್ಟ್ರ ರಕ್ಷಣೆಗೆ ತೊಡಗಿಕೊಳ್ಳೋದು ಮತ್ತು ಅದಕ್ಕೆ ಬೇಕಾದಂತೆ ಜನರನ್ನು ಜೋಡಿಸಿಕೊಳ್ಳೋದು, ಇಂಥದ್ದೆಲ್ಲ ಅವರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ದುರ್ಯೋಧನನಲ್ಲಂತೂ ಕಾಣಿಸುತ್ತೆ. ಉದಾಹರಣೆಗೆ ಕುರುಕ್ಷೇತ್ರ ಯುದ್ಧ ಆಗತ್ತೆ ಅಂತ ನಿಶ್ಚಯ ಆಗ್ತಾ ಇರುವಾಗ ಒಂದು ಸೇನಾ ಸಂಗ್ರಹ ಅಂತ ನಡೆಯುತ್ತೆ. ಅವರವ್ರ ಹತ್ರಲ್ಲೇ ಇದ್ದ ಸೇನೆಯನ್ನು ತೆಗೆದುಕೊಂಡು ಇವರು ಯುದ್ಧ ಮಾಡಿದ್ದಲ್ಲ. ಸಾಧಾರಣವಾದ ಯುದ್ಧ ನಡೆಯೋದು ಹೇಗೆ ಅಂದರೆ, ಒಂದು ದೇಶಕ್ಕೆ ಯುದ್ಧ ಆಗುತ್ತೆ ಅಂದರೆ ಅವರ ದೇಶದ ಸೈನ್ಯಕ್ಕೂ ಇವರ ದೇಶದ ಸೈನ್ಯಕ್ಕೂ ಯುದ್ಧ ಆಗುತ್ತೆ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಇಲ್ಲಿ ಇವರು ಜಗತ್ತಿನಲ್ಲಿದ್ದ ಎಲ್ಲ ರಾಜರುಗಳನ್ನು ಸಂಪರ್ಕ ಮಾಡಿ ತಮ್ಮ ಸೈನ್ಯವನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಅದರಲ್ಲಿ 7 ಅಕ್ಷೌಹಿಣಿ ಸೈನ್ಯ ಪಾಂಡವರಲ್ಲಿತ್ತು, 11 ಅಕ್ಷೌಹಿಣಿ ಸೈನ್ಯ ಅವರಲ್ಲಿತ್ತು, ದುರ್ಯೋಧನನ ಬಳಿಯಲ್ಲಿತ್ತು. ಈ ದುರ್ಯೋಧನನ ಬಳಿಯಲ್ಲಿ 11 ಅಕ್ಷೌಹಿಣಿ ಸೈನ್ಯ ಅಂದರೆ ಅಷ್ಟು ಜನರನ್ನು ತನ್ನ ಪಕ್ಷಕ್ಕೆ ಅವನು ಸೆಳೆದುಕೊಂಡಿದ್ದಾನೆ ದುರ್ಯೋಧನ. ಅದು ಸಾಮಾನ್ಯ ವಿಷಯ ಏನೂ ಅಲ್ಲ, ಅದು ಅಸಾಮಾನ್ಯವಾದ ಶಕ್ತಿ, ಒಬ್ಬ ನಾಯಕತ್ವದ ಗುಣ ಅದು. ಆಮೇಲೆ ಅಲ್ಲಿ ಬಂದವರೆಲ್ಲ ಸಾಮಾನ್ಯರೂ ಅಲ್ಲ, ಯಾರೋ ಕಾಂಜಿ ಪಿಂಜಿ ಅನ್ನು ತಂದ್ಕೊಂಡಿದ್ದಾನೆ ಅಂತಲೂ ಅಲ್ಲ. ಮಹಾನ್ ಯೋಧರನ್ನು, ದೊಡ್ಡ ಸೈನ್ಯಗಳನ್ನೇ ಅವನು ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾನೆ. ಅದೆಲ್ಲ ಸುಲಭಕ್ಕಾಗೋದಿಲ್ಲ. ಅವನು ಅಧರ್ಮಿ, ಅನೀತಿ, ಅನ್ಯಾಯಕಾರ ಅನ್ನೋದೆಲ್ಲ ಒಂದಾದ್ರೂ ಈ ಸಾಮರ್ಥ್ಯ ಅವನಿಗೆ ಚೆನ್ನಾಗಿತ್ತು. ಅದರ ಜೊತೆಗೆ ಅವನು ಎಂಥ ಜಾಣ ಆ ವಿಷಯಗಳಲ್ಲಿ ಅಂದರೆ, ಯಾವತ್ತೂ ಒಂದು ದಿನ ಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿಯೇ ಅವನು ಭೀಷ್ಮನನ್ನು, ದ್ರೋಣರನ್ನು, ಅಶ್ವತ್ಥಾಮನನ್ನು, ಕೃಪರನ್ನು, ಇವರನ್ನೆಲ್ಲ ಅವ್ರು ಯಾವತ್ತಿದ್ರೂ ತನ್ನ ಕಡೆ ನಿಂತೆ ಯುದ್ಧ ಮಾಡಬೇಕು, ಅದಕ್ಕೆ ಬೇಕಾಗುವಂತೆ ಕೋಟೆ ಕಟ್ಕೊಂಡಿದ್ದಾನೆ. ಲೈಫ್ ಲಾಂಗ್ ಅದನ್ನು ಮಾಡ್ಕೊಂಡಿದ್ದಾನೆ. ಅವನು ಲೈಫ್ ಲಾಂಗ್ ಹಾಗೆ ಮಾಡಿಕೊಂಡು ಬಂದಿದ್ದಾನೆ. ಅಂದರೆ ಎಷ್ಟು ದೀರ್ಘಗಾಮಿಯಾದ ಆಲೋಚನೆಗಳು, ಎಷ್ಟು ಮುಂದೆ ಯಾವತ್ತೂ ಒಂದು ದಿವಸ ಬೇಕಾಗತ್ತೆ ಅಂತ ಇವತ್ತೇ ಯೋಚನೆ ಮಾಡಿಕೊಂಡು ಹೋಗೋದು, ಇದೆಲ್ಲ ದುರ್ಯೋಧನ ಅಸಾಮಾನ್ಯ. ಇನ್ನು
ಶತ್ರುಗಳು ಅಂತ ಯಾರನ್ನು ಗುರುತಿಸಬೇಕು, ಯಾರು ನನಗೆ ಶತ್ರುಗಳಾಗುತ್ತಾರೆ, ನನಗೇನು ಬೇಕಾಗಿದೆಯೋ ಅದು ನನಗೆ ನಾಳೆ ಸಿಗದಂತೆ ಮಾಡೋರು ಯಾರು ಅಂತ ಅನ್ನೋದನ್ನು ಎಷ್ಟು ಸಣ್ಣ ವಯಸ್ಸಿನಲ್ಲಿ ಗುರುತಿಸಿದ್ದ ಅವನು ಅಂತ. ಇನ್ನು ಬಾಲ್ಯ, ಕೃಪಾಚಾರ್ಯರಲ್ಲಿ ಪಾಠ ಆರಂಭ ಆಗಿದೆ, ದ್ರೋಣರು ಬಂದೇ ಇಲ್ಲ. ಆ ಹೊತ್ತಿನಲ್ಲಿಯೇ ಅವನಿಗೆ ಈ ಪಾಂಡವರು ತನಗೆ ಸಿಂಹಾಸನ ಏರೋದಕ್ಕೆ ಅಡ್ಡಿಯಾಗುತ್ತಾರೆ ಅಂತ ಅನಿಸಿದೆ. ಎಷ್ಟು ಸಣ್ಣ ವಯಸ್ಸು, ಗೋಲಿ ಆಡ್ತಾ ಚೆಂಡಾಡ್ತಾ ಇದ್ರಾಗ ಅವರು. ಆ ಆಟಗಳ ವಿವರಗಳೇ ಬರುತ್ತೆ ಮಹಾಭಾರತದಲ್ಲಿ. ಚೆಂಡಾಡ್ತಾ ಇದ್ದ ಕಾಲದಲ್ಲಿ ನನ್ನ ಚೆಂಡು ಕಸ್ಕೊಂಡ ಅವನು ಅಂತ ಅಷ್ಟು ಕಾಣಿಸ್ಬೋದೇ ಹೊರತು ನಾಳೆ ಸಿಂಹಾಸನಕ್ಕೆ ಇವರು ವಿರೋಧಿಯಾಗುತ್ತಾರೆ ಅಂತ. ಅಂದರೆ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಯಾರು ತೊಡಕು ಅಂತ ಯಾವುದಾದ್ರು ಒಬ್ಬ ವ್ಯಕ್ತಿಗೆ ಇಷ್ಟು ಮೊದಲೇ ಯೋಚಿಸೋದಕ್ಕೆ ಬಂದರೆ ಮತ್ತು ಗೆಲುವು ಅವನ ಕೈಲೇ ಇರುತ್ತೆ. ಹಿಡಿದ ದಾರಿ ತಪ್ಪಾಗಿತ್ತು, ಅವನು ಸೋತ. ಇಲ್ಲ ಅಂತ ಅಂದರೆ ಯಾವ ಕಾಲದಲ್ಲಿ ಅವನಿಗೆ ಗೊತ್ತಾಗಿದ್ದು, ಯಾವ ಕಾಲದಲ್ಲಿ ಅವನಿಗೆ ಗೊತ್ತಾಗಿದ್ದು, ಅವರೇ ಅಡ್ಡಿನೇ ಆಗಿದ್ದಲ್ವ. ಒಂದೊಮ್ಮೆ ಅವನು ಅವತ್ತನ್ನೇನು ಮಾಡಲಿಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಪಾಂಡವರ ವಿರುದ್ಧ ಅವನು ಬಾಲ್ಯದಿಂದ ಏನೂ ಮಾಡಲಿಲ್ಲ ಅಂತ ಅಂದ್ಕೊಳ್ಳೋಣ. ಆ ಕಾರಣಕ್ಕಾಗಿ ಅವನೇನು ರಾಜ ಆಗ್ತಿರಲಿಲ್ಲ. ರಾಜ ಆಗ್ತಾ ಇದ್ದಿದ್ದು ಮತ್ತೆ ಸಹಜವಾಗಿ ಯುಧಿಷ್ಠಿರನೇ. ಅಂದರೆ ಅದು ಅವನಿಗೆ ಯಾವತ್ತೋ ಗೊತ್ತಾಗಿದೆಯಲ್ಲ, ಅದು ನಾಯಕತ್ವದ ಗುಣನೇ. ಅಂದರೆ ನಾಯಕತ್ವದ ಗುಣ ಮತ್ತೊಂದು ಯಶಸ್ಸಿನ ಹಿಂದೆ ಅಂತ ಒಬ್ಬ ಹೊರಟ ವ್ಯಕ್ತಿ ಇದಾನಲ್ಲ, ಅವನಿಗೆ ಗೊತ್ತಾಗಬೇಕು ಇದು ಅಂತ. ಆದರೆ ಲೋಪಗಳು ಬೇರೆ ಇದೆ. ನಾವೀಗ ಪಾಸಿಟಿವ್ ಮಾತ್ರ ಹೇಳ್ತಾ ಇದ್ದೀವಿ. ಇದೆಲ್ಲ ಅವನಲ್ಲಿತ್ತು. ಆಲ್ಮೋಸ್ಟ್ ಅಲ್ಲಿ ಇದಿಷ್ಟು ದುಶ್ಯಾಸನನಲ್ಲಿತ್ತು. ದುಶ್ಯಾಸನನು ಹೀಗೆಯೇ ಇದ್ದ, ದುಷ್ಟತನವನ್ನು ಹೊರತುಪಡಿಸಿ. ಹಾಗೆ ಎಲ್ಲ ಆ ಥರ ಪಾತ್ರಗಳಲ್ಲೂ ಇಂಥ ಅಂಶಗಳು ಸಾಕಷ್ಟಿದ್ದು. ಉದಾಹರಣೆಗೆ ಕರ್ಣ. ಈಗ ಕರ್ಣನನ್ನು ಹೊರಗಡೆ ಅತಿರಂಜಿತಗೊಳಿಸಿ ಅವನನ್ನು ಬಹಳ ದುರಂತ ನಾಯಕನನ್ನಾಗಿ ಚಿತ್ರಿಸಿದಾರಲ್ಲ. ವ್ಯಾಸ ಮಹಾಭಾರತದ ಪ್ರಕಾರ ಅವನು ದುರಂತ ನಾಯಕ ಅಲ್ಲ ಅವನು. ಅವನ ಬದುಕಿನಲ್ಲಿ ದುರಂತವೇ ಇಲ್ಲ, ಉಳಿದವ್ರ ಬದುಕಿನಲ್ಲೇ ದುರಂತ ಇದೆ. ಹಾಗಂದ್ರೆ ಏನು ಅಂತ ಕೇಳಿದರೆ, ಅತ್ಯಂತ ಬೇಗ ರಾಜನಾಗಿದ್ದು ಕರ್ಣ. ಇನ್ನೂ ಇದು ಮುಗಿದಿದೆ ವಿದ್ಯಾಭ್ಯಾಸ, ದ್ರೋಣಾಚಾರ್ಯರ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿದಿದೆ. ಮುಗಿದು ಯುದ್ಧವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪ್ರದರ್ಶನ ಅಂದ್ರೆ ಏನೋ ಎಕ್ಸಾಮ್ ಬರೀತಾ ಇದ್ದಾರೆ ಅಂತ ಅರ್ಥ. ಅವತ್ತೇ ರಾಜ ಆಗಿಬಿಟ್ಟ ಅವನು. ಅಂಗರಾಜ್ಯಕ್ಕೆ ಅವನನ್ನು ದುರ್ಯೋಧನ ರಾಜನನ್ನಾಗಿಸಿದ. ಯಾರೂ ವಿರೋಧ ಮಾಡಲಿಲ್ಲ, ಪಾಂಡವರು ವಿರೋಧಿಸಲಿಲ್ಲ. ನಮಗೆ ಸೇರಿದ ರಾಜ್ಯ ನೀನಂಗೆ ಕರ್ಣನಿಗೆ ಕೊಟ್ಟೆ ಅಂತ ಕೇಳಲಿಲ್ಲ. ಭೀಷ್ಮಾದಿಗಳು ವಿರೋಧ ಮಾಡಲಿಲ್ಲ. ಆದರೆ ಅದೇ ವಂಶದ ಯುಧಿಷ್ಠಿರ ರಾಜನಾಗೋದಕ್ಕೆ ಎಷ್ಟು ಕಾಲ ಕಾಯಬೇಕಾಯ್ತು. ಮಹಾಭಾರತ ಯುದ್ಧ ಮುಗಿಬೇಕಾಯ್ತು ಅಪರ ವಯಸ್ಸಿನಲ್ಲಿ. ದುರ್ಯೋಧನ ಅಂತೂ ರಾಜನೇ ಆಗಲಿಲ್ಲ ಕೊನೆಗೂ. ಆದರೆ ಕರ್ಣ ಯಾವಾಗ ರಾಜನಾದ ಅಂದರೆ ಯುದ್ಧ ಮುಗಿಯೋ ಹೊತ್ತಿಗೆ ಅವನು ರಾಜನಾಗಿ ಆಯಿತು. ಮತ್ತು ಅವನು ರಾಜವಂಶೀಯನೇ ಆಗಿರಲಿಲ್ಲ, ಆದರೂ ರಾಜನಾದ. ಹಾಗಾಗಿ ಅವನು ದುರಂತ ನಾಯಕ ಅಲ್ಲ, ಆಗಲಿಲ್ಲ. ತಾಯಿ ಯಾರೋ ಎಲ್ಲೋ ಸಾಕು ಮಗ ಆಗಿದ್ದ ಅಂದರೆ ಅವನಿಗೆ ತಾನು ಯಾರೋ ಸಾಕಿದ ಮಗ ಅಂತ ಗೊತ್ತೇ ಇರಲಿಲ್ಲ 70-80 ವರ್ಷ ಆಗುವವರೆಗೆ. ಅವನು ತನ್ನ ಸ್ವಂತ ತಂದೆ ತಾಯಿಗಳು ಅಂತಲೇ ಅಂದ್ಕೊಂಡಿದ್ದ. ಮತ್ತು ಅವರು ಬಡವರು ಕೂಡ ಆಗಿರಲಿಲ್ಲ, ಅವರು ಒಳ್ಳೆ ಶ್ರೀಮಂತರೇ ಅವರು. ಹಾಗಾಗಿ ಅವನಿಗೆ ಅಂಥದ್ದೇನು ದುರಂತ ಇರಲಿಲ್ಲ. ಅದನ್ನು ಹೊರತುಪಡಿಸಿ ನೋಡಿದಾಗ ಕರ್ಣನಲ್ಲಿ ಅವನು ದುಷ್ಟರ ಜೊತೆಗೆ ಇದ್ದ. ಆದರೆ ಸ್ವತಃ ದುಷ್ಟ ಅಲ್ಲ ಅವನು, ಸ್ವಭಾವತಃ ದುಷ್ಟ ಅಲ್ಲ. ಆದರೆ ದುಷ್ಟರ ಜೊತೆಗೆ ನಿಂತಿದ್ದ. ಹಾಗಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದುಕ್ತಿದ್ದ. ಅವನು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋತಾ ಇರಲಿಲ್ಲ. ಅವನಿಗೆ ಗೊತ್ತು ಹೀಗೆ ನಡ್ಕೋಬಾರದು ಅಂತ, ಹಾಗೆಯೇ ನಡ್ಕೋತಿದ್ದ. ಅವನಿಗೆ ಗೊತ್ತು ಹೀಗೆ ಮಾತಾಡಬಾರದು ಅಂತ, ಹಾಗೆಯೇ ಮಾತಾಡ್ತಿದ್ದ. ಯಾಕೆ ಅಂದರೆ ದುರ್ಯೋಧನಿಗೆ ಇಷ್ಟ ಆಗುತ್ತೆ. ಅವನು ಹೇಳ್ತಾನೆ ಅದನ್ನ ಕೃಷ್ಣನಿಗೆ, ಅವನಿಗೆ ಇಷ್ಟ ಆಗುತ್ತೆ ಅಂತ ನಾನು ಇದನ್ನೆಲ್ಲ ಮಾಡಿದೆ ಅಂತ. ಅಂಥ ಕರ್ಣ ಅಂದರೆ ಈಗ ಅವನು ದುಷ್ಟಚತುಷ್ಟಯ ಅಂತಲೇ ಕರೆಸ್ಕೊಂಡು ಅದರಲ್ಲಿ ಒಬ್ಬ ಆಗಿಬಿಟ್ಟ ಅವನು. ಅವ್ರ ಜೊತೆ ಸೇರಿದ್ರಿಂದ ಅವನಲ್ಲೂ ಎಷ್ಟೊಂದು ಒಳ್ಳೆಯ ಅಂಶಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಅಂತ. ಅವನ ದಾನಶೀಲತೆ, ಎಂಥ ದಾನಿ ಅವನು ಅಂತ. ದಾನಶೀಲತೆ ಮತ್ತು ಹಲವು ಸಂದರ್ಭಗಳಲ್ಲಿ ಅವನಲ್ಲಿ ಕಾಣುವ ಪ್ರಬುದ್ಧತೆ. ಅಂದರೆ ದುರ್ಯೋಧನನನ್ನು ಒಪ್ಪಿಕೊಂಡು ಅವನಿಗಾಗೆ ಸಮರ್ಪಿತ ಬದುಕು ಮಾಡಿದವನು ಅವನು. ನನಗೆ ಒಂದು ಸ್ಥಾನವನ್ನು ಕೊಟ್ಟವ, ನನಗೆ ಉಪಕಾರ ಮಾಡಿದವ, ಅವನಿಗಾಗಿ ನನ್ನ ಬದುಕನ್ನು ತೇಯ್ತೇನೆ ಅಂತ ಹೊರಡ್ತಾನಲ್ಲ, ಇದು ಸಾಮಾನ್ಯ ಅಂಶ ಅಲ್ಲ. ಇದು ಕರ್ಣನಿಂದ ಕಲಿಬೇಕಾದ್ದಿದೆ. ದುಷ್ಟರ ಜೊತೆ ನಿಲ್ಲಬಾರದು ಅನ್ನೋ ನೆಗೆಟಿವ್ ಅಂಶಗಳು ಬೇರೆ ಅದಿದೆ ಅವನಲ್ಲಿ. ಮತ್ತು ಇಷ್ಟಾಗಿಯೂ ಒಂದು ರಾಜ್ಯಕ್ಕೆ ಒಳ್ಳೆ ರಾಜ ಯಾರು ಅಂತ ಓಟ್ ಹಾಕಬೇಕು ಅಂತ ಬಂದರೆ ಯಾರು ಒಳ್ಳೆಯವನೋ ಅವನಿಗೆ ಓಟ್ ಹಾಕ್ತಾನಲ್ಲ ಅವನು. ಅದು ಕರ್ಣನಲ್ಲಿ ಕಲಿಯೋದಕ್ಕೆ ಇರುವ ಅಂಶಗಳು. ನೀವು ಶಕುನಿ ಅಂತ ತಗೊಂಡ್ರೆ ಮಹಾ ಮೋಸಗಾರ, ಅವನಂಥ ಮೋಸಗಾರ ಇನ್ನೊಬ್ಬ ಇಲ್ಲ ಅಂತ ಲೆಕ್ಕ. ಆದರೆ
ಅವನು ಬಂದು ಯಾಕೆ ಆ ಕೆಲಸ ಮಾಡ್ದ ಅಂತ ತಗೊಂಡ್ರೆ, ಅಷ್ಟನ್ನೇ ತಗೊಳ್ಳೋದಾದರೆ, ಹಾಗೆ ಮಾಡಬಾರ್ದಾಗಿತ್ತು ಅನ್ನೋದು ಬೇರೆ. ಅವನು ಯಾಕೆ ಬಂದ ಅಂತ ಅಂದರೆ ತನ್ನ ಸಹೋದರಿಯ ಮಗನ ಬದುಕು ಅಂತ, ತನ್ನ ಸಹೋದರಿಯ ಮಕ್ಕಳು ರಾಜರಾಗಬೇಕು ಅಂತ. ಅಂದರೆ ಒಬ್ಬ ಸೋದರ ಮಾವ ತನ್ನ ಅಕ್ಕ ತಂಗಿಯರ ಮಕ್ಕಳ ಬದುಕಿನ ಉತ್ಕರ್ಷಕ್ಕಾಗಿ ಪರಿಶ್ರಮ ಪಡೋದಿದೆಯಲ್ಲ, ಅದು ಶಕುನಿಯಲ್ಲಿ ತೆಗೆದುಕೊಳ್ಳಬೇಕಾದ ಅಂಶವೇ. ಆದರೆ ಸೋದರ ಮಾವಾಗಿ ಸರಿದಾರಿಯಲ್ಲಿ ನಡೆಸಬೇಕಾಗಿತ್ತು, ಅದನ್ನು ಮಾಡಲಿಲ್ಲ ಅನ್ನೋದು ಬೇರೆ ಅವನಲ್ಲಿ. ಆದರೆ ಇಷ್ಟು ಭಾಗ ಅಂತ ತಗೊಂಡ್ರೆ ಅಷ್ಟು ಭಾಗ ಶಕುನಿಯದ್ದನ್ನು ಒಪ್ಕೊಳ್ಬೇಕಾಗತ್ತೆ. ಹಾಗೆ ಮಹಾಭಾರತದಲ್ಲಿ ದುಷ್ಟರಾಗಿ ಕಾಣಿಸಿಕೊಂಡ ಹಲವರಲ್ಲಿ ಇಂಥ ಅಂಶಗಳು ಕಾಣಸಿಗತ್ತೆ. ಹೌದು. ಅಂದರೆ ಇವಾಗ ನಾವು ಜನಸಾಮಾನ್ಯರಲ್ಲೇ ನೋಡೋದಾದರೆ ನಮಗೆ ಅವ್ರು ಕೆಟ್ಟವರು ಅಂತ ಗೊತ್ತಿರುತ್ತೆ, ಆದರೂ ಅವರಲ್ಲಿ ಒಂದಿಷ್ಟು ಪಾಸಿಟಿವ್ ಅಂಶಗಳು ಇದ್ದೇ ಇರುತ್ತೆ. ನಾವು ಅಂಥದ್ದನ್ನು ಗಮನಕ್ಕೆ ತಗೊಬೇಕು, ಸಾಧ್ಯವಾದಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಬೇಕು ಅಂತ ಹೇಳ್ತೇನೆ. ನಮಸ್ಕಾರ.